ಮಾಡ್ತಿದ್ದಾರೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜಭವನ ತಲುಪಿದೆ ಕಾಂಗ್ರೆಸ್ ಪಾದಯಾತ್ರೆ. ಒಂದ್ ಕಡೆ ಹೈಕೋರ್ಟ್ ಟೆನ್ಷನ್ ಸಿಎಂ ಸಿದ್ದರಾಮಯ್ಯನವರಿಗೆ, ಮತ್ತೊಂದು ಕಡೆ ರಾಜಭವನ ಚಲೋ. ಶಾಸಕರು ಸಂಸದರು ಎಲ್ಲರೂ ಕೂಡ ಜೊತೆಗೂಡಿ ರಾಜಭವನಕ್ಕೆ ಎಂಟ್ರಿ ಕೊಟ್ಟಾಗಿದೆ. ರಾಜಭವನ ತಲುಪಿದೆ ಕಾಂಗ್ರೆಸ್ನ ಪಾದಯಾತ್ರೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜಭವನಕ್ಕೆ ಎಂಟ್ರಿ. ಶಾಸಕರು ಸಂಸದರು ಎಲ್ಲರೂ ಕೂಡ ರಾಜಭವನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಹಲವು ಹಗರಣಗಳನ್ನ ಮುಂದಿಟ್ಟುಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಒತ್ತಾಯಿಸಿ ರಾಜಭವನ ಚಲೋ. ಮುಯಿಗೆ ಮುಯಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ. ಯಾವಾಗ ಸಿಎಂ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಆಯ್ತೋ, ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿನಿಂದಲೇ ನಾವು ಬಿಡಲ್ಲ, ನಿಮ್ಮ ಹಗರಣಗಳನ್ನ ಕೂಡ ಬಯಲಿಗೆಳಿತೀವಿ, ನಿಮ್ಮ ಹಗರಣಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲೇಬೇಕು ಅಂತ ರಾಜ್ಯಪಾಲರನ್ನ ಒತ್ತಾಯಿಸಿ ಈಗ ರಾಜಭವನ ಚಲೋ ಕಾರ್ಯಕ್ರಮ. ಕಾಂಗ್ರೆಸ್ ನಾಯಕರು ಆಲ್ರೆಡಿ ರಾಜಭವನ ಎಂಟ್ರಿ ಆಗಿದೆ. ರಾಜ್ಯದ ಜನ ಎಲ್ಲವನ್ನ ಕೂಡ ನೋಡ್ತಿದ್ದಾರೆ. ಜನರ ಮುಂದೆ ಬಿಜೆಪಿ ನಾಯಕರ ಹಗರಣ ಏನು ಕಡಿಮೆನಾ, ಅವರು ಕೂಡ ತಪ್ಪು ಮಾಡಿದ್ದಾರೆ, ಅವ್ರದ್ದು ಕೂಡ ತನಿಖೆ ಆಗಬೇಕು ಅನ್ನೋ ರೀತಿಯಲ್ಲಿ ಆ ಸಂದೇಶವನ್ನ ತಲುಪಿಸುವಲ್ಲಿ ಕಾಂಗ್ರೆಸ್ ನಾಯಕರು ಈ ರಾಜಭವನ ಚಲೋ ಹಮ್ಮಿಕೊಂಡಿದ್ದಾರೆ. ಆಲ್ರೆಡಿ ರಾಜಭವನ ಎಂಟ್ರಿ ಆಗಿದೆ. ಸಿದ್ದರಾಮಯ್ಯ ಎಐ ತಂತ್ರಜ್ಞಾನ ಬಳಸಬಹುದಿತ್ತು, ಬೆಂಗಳೂರು ಐಟಿ ಸಿಟಿ ಎಐ ಬಳಸಬಹುದಿತ್ತು, ಸಿದ್ದರಾಮಯ್ಯ ಅದನ್ನ ಮಾಡಿಲ್ಲ. ತುಷಾರ್ ಮೆಹ್ತಾ ಅವರು ತಮ್ಮ ವಾದ ಮಂಡನೆ ಮುಂದುವರೆಸಿದ್ದಾರೆ. ಸಿದ್ದರಾಮಯ್ಯನವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ತಂತ್ರಜ್ಞಾನ ಬಳಸಬಹುದಾಗಿತ್ತು, ಬೆಂಗಳೂರು ಐಟಿ ಸಿಟಿ, ಹಾಗಾಗಿ ಈ ಎಐ ತಂತ್ರಜ್ಞಾನ ಬಳಸಬಹುದಾಗಿತ್ತು, ಬಟ್ ಅದನ್ನು ಕೂಡ ಮಾಡಲಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ತಮ್ಮ ವಾದದಲ್ಲಿ ಈ ಅಂಶವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಸಿಎಂ ಸಿದ್ದರಾಮಯ್ಯನವರು ಆರೋಪಿ ಸ್ಥಾನದಲ್ಲಿದ್ದಾರೆ, ಮೂರು ದೂರುಗಳು ಬಂತು, ರಾಜ್ಯಪಾಲರು ತಮ್ಮ ವಿವೇಚನೆ ಅನುಸಾರ ನಿರ್ಧಾರ ಕೈಗೊಂಡ್ರು, ಸಂಶಯ ಬಂತು, ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ತರಾತುರಿಯ ನಿರ್ಧಾರ ಅಲ್ಲ ಅಂತ. ಈಗ ಮುಂದುವರೆದು ಎಐ ತಂತ್ರಜ್ಞಾನದ ಬಗ್ಗೆ ಅವರು ಏನೋ ಪ್ರಸ್ತಾಪ ಮಾಡ್ತಿದ್ದಾರೆ. ತುಷಾರ್ ಮೆಹ್ತಾ ಅವರು ಬೆಂಗಳೂರು ಐಟಿ ಸಿಟಿ, ಐಟಿ ಹಬ್ ಅಂತೆಲ್ಲ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಸಬಹುದಾಗಿತ್ತಲ್ಲ, ಸಿದ್ದರಾಮಯ್ಯನವರು ಅದನ್ನ ಬಳಕೆ ಮಾಡಲಿಲ್ಲ ಅಂತ ತುಷಾರ್ ಮೆಹ್ತಾ, ರಾಜ್ಯಪಾಲ ಅವರ ಪರವಾಗಿದ್ದಂತಹ ವಕೀಲರು ಈ ಅಂಶವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ನೋಡಿ, ಅಧಿಕಾರದ ದುರ್ಬಳಕೆಯ ಆರೋಪ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡಿದ್ರು. ಸ್ವಜನ ಪಕ್ಷಪಾತ ಯಾವ ರೀತಿ ಎಸ್ಕಲ್ ಆಗಿದೆ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಅವ್ರು ಹೇಳಿದ್ರು. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಶಾಸಕರಾದಂತಹ ಸಂದರ್ಭದಲ್ಲಿ ಈ ಸೈಟ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಡಾವಳಿಯ ಸಭೆ ಆಗುತ್ತಲ್ಲ, ಆ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಇದಲ್ಲವಾ ಸ್ವಜನ ಪಕ್ಷಪಾತ ಅಂತ ಪ್ರಶ್ನೆ ಮಾಡಿದ್ರು. ತುಷಾರ್ ಮೆಹ್ತಾ ಅವರು ಅದನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಕ್ಯಾಬಿನೆಟ್ ನಿರ್ಧಾರ ಪರಿಗಣಿಸಬೇಕಿಲ್ಲ, ಅದನ್ನ ಪಾಲನೆ ಮಾಡಲೇಬೇಕು ಅನ್ನುವಂಥ ನಿಯಮ ಕೂಡ ಇಲ್ಲ. ರಾಜ್ಯಪಾಲರು ತಮ್ಮ ವಿವೇಚನೆಯ ಅನುಸಾರ ನಿರ್ಧಾರ ಕೈಗೊಳ್ಳಬಹುದು, ಕೈಗೊಂಡಿದ್ದಾರೆ ಅಂತ. ಸಿಎಂ ಪ್ರಕರಣದಲ್ಲಿ ಕ್ಯಾಬಿನೆಟ್ ವಿವೇಚನೆ ಬಳಸಿಲ್ಲ, ಸಿಎಂ ಪರವಾಗಿಯೇ ನಿರ್ಣಯ ಮಾಡಿದೆ. ತುಷಾರ್ ಮೆಹ್ತಾ ಅವರ ವಾದ ಇದು. ಸಿಎಂ ಕ್ಯಾಬಿನೆಟ್ ಮೇಲೆ ಪ್ರಭಾವ ಬಳಸಿದ್ದಾರೆ, ಸಿಎಂ ಪ್ರಕರಣದಲ್ಲಿ ಕ್ಯಾಬಿನೆಟ್ ವಿವೇಚನೆ ಬಳಸಿಲ್ಲ, ಹಾಗಾಗಿ ಅದನ್ನ ಪರಿಗಣಿಸಿಲ್ಲ ರಾಜ್ಯಪಾಲರು ಅನ್ನುವಂತಹ ವಿಚಾರವನ್ನ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಕ್ಯಾಬಿನೆಟ್ನಲ್ಲಿ ಕೈಗೊಂಡಿರುವಂತಹ ನಿರ್ಧಾರದಲ್ಲಿ ಸಿಎಂ ಇರಲ್ಲ, ಕಾರಣ ಅವ್ರ ಮೇಲೆ ಬಂದಿರುವಂತಹ ಆರೋಪ ಇದೆಯಲ್ಲ, ಹಾಗಾಗಿ ತಮ್ಮ ಅಧಿಕಾರವನ್ನ ಒಂದು ದಿನದ ಮಟ್ಟಿಗೆ ಆ ಸಭೆಗೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವಹಿಸಿದ್ರು. ಅವರ ನೇತೃತ್ವದಲ್ಲಿ ಒಂದು ಸಂಪುಟದ ಸಭೆ ಆಯಿತು. ಆ ಸಭೆಯಲ್ಲಿ ಕೈಗೊಂಡಂತಹ ನಿರ್ಧಾರ ಪರಿಗಣಿಸಬೇಕು ಅಂತ ಏನಿಲ್ಲ, ಸಿಎಂ ಸೂಚನೆಯಂತೆಯೇ ಅವರ ಅಣತಿಯಂತೆಯೇ ಆ ಸಭೆಯಲ್ಲಿ ನಿರ್ಧಾರ ಆಗಿರುತ್ತೆ. ಹಾಗಾಗಿ ರಾಜ್ಯಪಾಲರು ಅದನ್ನ ಬಳಸಿಲ್ಲ ಅಥವಾ ಅದನ್ನ ಪರಿಗಣಿಸಿಲ್ಲ ಅನ್ನುವಂತಹ ವಿಚಾರವನ್ನ ತುಷಾರ್ ಮೆಹ್ತಾ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದ ಭಾಗವಾಗಿ ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ನೋಡಿ, ಮುಖ್ಯಮಂತ್ರಿಗಳ ಸಭೆಯಲ್ಲೇ ಇರಲಿಲ್ಲ, ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನ ಸಭೆಯಲ್ಲೇ ಇರಲಿಲ್ಲ, ಈ ರಾಜ್ಯಪಾಲರು ನೀಡಿದ ಶೋಕಾಸ್ ನೋಟಿಸ್ಗೆ ಉತ್ತರ ಏನ್ ನೀಡಬೇಕು ಅಂತ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಇರಲಿಲ್ಲ. ಅಲ್ಲಿದ್ದು ಡಿ ಕೆ ಶಿವಕುಮಾರ್ ಅವರು ಹಾಗೆ ಉಳಿದ ಸಚಿವ ಸಂಪುಟದ ಸದಸ್ಯರು
ಹೀಗಾಗಿ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನೋ ವಿಚಾರ ಬರೋದೇ ಇಲ್ಲ. ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಉಳಿದ ಸಚಿವ ಸಂಪುಟದ ಸಹೋದ್ಯೋಗಿಗಳು ತೆಗೆದುಕೊಂಡ ನಿರ್ಧಾರ, ಇದನ್ನ ರಾಜ್ಯಪಾಲರು ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ವಾದವನ್ನ ಮಂಡಿಸಿದ್ರು. ಆದ್ರೆ ಈಗ ತುಷಾರ್ ಮೆಹ್ತಾ ಅವ್ರು ಹೇಳ್ತಿರೋದು, ಈ ಸಭೆ ನಡೆದಿರೋದೇನೇ ಸಿದ್ದರಾಮಯ್ಯನವರ ಇನ್ಸ್ಟ್ರಕ್ಷನ್ ಮೇರೆಗೆ. ಸಿದ್ದರಾಮಯ್ಯನವರೇ ತಮ್ಮ ಹೊಣೆಗಾರಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿದ್ದಾರೆ, ನೀವು ಸಭೆಯ ನೇತೃತ್ವವನ್ನು ವಹಿಸಿ ಅಂತ ಹೇಳಿ. ಅಲ್ಲಿಗೆ ಆಬ್ವಿಯಸ್ಲಿ ಮುಖ್ಯಮಂತ್ರಿಗಳ ಪ್ರಭಾವದ ಮೇಲೇನೆ ಸಭೆ ನಡೆದಿರೋದು, ಅವರ ಇನ್ಸ್ಟ್ರಕ್ಷನ್ ಮೇಲೇನೆ ಸಭೆ ಸೇರಿರೋದು, ಅವರ ಅಣತಿಯಂತೆಯೇ ಸಭೆ ನಡೆದಿರೋದು. ಹೀಗಾಗಿ ಅಲ್ಲಿ ತೆಗೆದುಕೊಂಡ ನಿರ್ಣಯ ಕೂಡ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಪರವೇ ಆಗಿರುತ್ತೆ. ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇಲ್ಲ ಅನ್ನೋ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಒಪ್ಪತಕ್ಕಂಥದ್ದು ಅಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ ತುಷಾರ್ ಮೆಹ್ತಾ. ಈ ಹಿಂದಿನ ವಾದದ ಕೆಲ ಇಂಟ್ರೆಸ್ಟಿಂಗ್ ಅಂಶಗಳನ್ನ ನೀವು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗ್ರಾಫಿಕ್ಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಸಿಆರ್ಪಿಸಿ 154 ಹಾಗೂ 17A ನಲ್ಲಿ ಶೋಕಾಸ್ ವಿಷಯ ಆಗಲ್ಲ. ಒಂದು ಪ್ರಕರಣದಲ್ಲಿ ಮಾತ್ರ ಸಿಎಂಗೆ ನೋಟಿಸ್ ಅನ್ನ ನೀಡಲಾಗಿದೆ, ಅಂದ್ರೆ ಟಿ.ಜೆ. ಅಬ್ರಹಾಂ ಅವರ ವಿಚಾರವನ್ನ ಮಾತ್ರ ಪ್ರಸ್ತಾಪ ಮಾಡಿ ನೋಟಿಸ್ ಅನ್ನ ನೀಡಲಾಗಿದೆ. ಉಳಿದಿಬ್ಬರ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿಲ್ಲ ಅಂತ ಹೇಳಿ ಏನು ಸಿಂಘ್ವಿ ಅವ್ರ ವಾದ ಮಂಡಿಸಿದ್ರು. ಹಂಗ್ ಉಲ್ಲೇಖ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಅನ್ನೋದನ್ನ ತುಷಾರ್ ಮೆಹ್ತಾ ಅವರು ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು 40-60 ಅನುಪಾತದಲ್ಲಿ ನೀಡ್ತಾ ಇದ್ದ ಕಾಂಪನ್ಸೇಷನ್ 50-50 ಆಗಿದ್ದ ಸಭೆ ಏನಿದೆಯಲ್ಲ, ಮೂಡಾ ಸಭೆ, ಅದರಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಇದ್ರು. ಇಲ್ಲೂ ಕೂಡ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ, ಸ್ವಜನ ಪಕ್ಷಪಾತ ಇಲ್ಲೂ ಕೂಡ ಆಗಿರೋ ಸಾಧ್ಯತೆ ಇದೆ. ಇದು ತುಷಾರ್ ಮೆಹ್ತಾ ಅವರ ವಾದ. ಬಹಳ ಇಂಟ್ರೆಸ್ಟಿಂಗ್. ಹೈಕೋರ್ಟ್ನಲ್ಲಿ ಸದ್ಯ ವಾದ ಮಂಡನೆ ಮಾಡ್ತಾ ಇರುವಂತಹ ತುಷಾರ್ ಮೆಹ್ತಾ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಢವಢವ ಶುರುವಾಗಿದೆ. ರಾಜಭವನ ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಅದು ಆರಂಭ ಆಗ್ತಾ ಇದ್ದಂತೆ ಎಕ್ಸಿಟ್ ಆದರು. ಒಳಗಡೆ ಟೆನ್ಷನ್, ಮುಖದಲ್ಲಿ ಮಾತ್ರ ಮಂದಹಾಸ ಬಂದು ಕೂತ್ಕೊಂಡಂಗೆ ಕಾಣಿಸ್ತಾ ಇತ್ತು DCM ಪಕ್ಕದಲ್ಲಿ. ಬಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲಿಂದ ಎಕ್ಸಿಟ್ ಆಗಿದ್ದಾರೆ. ಅಲ್ಲಿಗೆ ಅವ್ರಿಗೆ ಟೆನ್ಷನ್ ಇದೆ ಅಂತ ಬಹಳ ಸ್ಪಷ್ಟ. ತುಷಾರ್ ಮೆಹ್ತಾ ಅವರ ವಾದ ಗಮನಿಸ್ತಾ ಇದ್ದೀವಿ, ಏನೆಲ್ಲ ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ. ಬೆಂಗಳೂರು IT ಸಿಟಿ, AI ತಂತ್ರಜ್ಞಾನ ಬಳಸಬಹುದಾಗಿತ್ತಲ್ಲ, ಅದನ್ನ ಕೂಡ ಬಳಸಿಲ್ಲ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥ ವಿಚಾರ ಮೋಸ್ಟ್ಲಿ ನಿರೀಕ್ಷೆನೂ ಮಾಡಿರಲಿಲ್ಲ. ಅಂಥ ಅಂಶಗಳೆಲ್ಲ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ಯಾಕಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ರು, ಯಾವುದೇ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿಲ್ಲ, ವರದಿ ಕೊಟ್ಟಿಲ್ಲ, ಸಿಎಂ ಸಿದ್ದರಾಮಯ್ಯನವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ. ತರಾತುರಿಯಲ್ಲಿ ರಾಜ್ಯಪಾಲರು ನಿರ್ಧಾರ